ನಮಸ್ತೆ ಹೇಳಿ. ಅದೇ ಅವಾಗ ಫೋನ್ ಮಾಡಿದ 4 ಗಂಟೆಗೆ ನಾನು. ಹಾ ಹೇಳಿ, ಏನ್ ವಿಷಯ? ಅಣ್ಣ ಒಂದು ನನ್ನ ಫ್ರೆಂಡ್ ಗಾಡಿ ತಗೊಂಡ 2020 ಆಟೋ. ಹ್ಮ್ ಹ್ಮ್ EMI ಕಟ್ಟಕ್ ಆಗಲ್ಲ ಅನ್ಬಿಟ್ಟು ಗಾಡಿ ವಾಪಸ್ ಕೊಟ್ಬಿಟ್ಟು ಅದೇ ಸೀಸ್ ಆಯ್ತು ಗಾಡಿ. ಹ್ಮ್ ಆ ಗಾಡಿ ಸೀಸ್ ಆದ್ಮೇಲೆ ಇವಾಗ 2025ಕ್ಕೆ ಹ್ಮ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಹತ್ರ ಒಂದ್ ಬಿಹಾರಿ ಗಾಡಿ ಓಡಿಸ್ಕೊಂಡು ಹಿಂದಿ ಹ್ಮ್ ಅವನು ಹ್ಮ್ ಗಾಡಿ ಆಕ್ಸಿಡೆಂಟ್ ಆಗಿ ಒಬ್ಬ ತೀರೋಗಿದ್ದಾನೆ. ಆಟೋದಿಂದನಾ? ಆಟೋದಿಂದ ಹ್ಮ್ ಒಬ್ಬ ತೀರೋಗಿದ್ದಾನೆ. ಗಾಡಿ ಓಡಿಸೋವನು ಬಿಹಾರಿ UP ಅವನು. ಹ್ಮ್ ನಾನು 5 ವರ್ಷದಿಂದ ಆ ಗಾಡಿ ಸಿಲಿಂಡರ್ ಮಾಡಿದ್ಮೇಲೆನೂ ಅವರು ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ಹ್ಮ್ ಅಪಾಯ ಮೇಲೆನೇ ಇಲ್ವಾ ಸರ್ ಬರೋದಿದು? ಅವ್ರ ಮೇಲೆ ಹೆಂಗ್ ಬರ್ತದೆ, ನಿಮ್ ಮೇಲೆ ಬರ್ತದೆ? ಸರ್ ಆಲ್ರೆಡಿ 5 ವರ್ಷ ಆಯ್ತಿಲ್ವಾ ಸರ್ ಗಾಡಿ ಕೊಟ್ಟಿ ಅವ್ರಿಗೆ? ರೀ, ನನ್ಗೆ ಬೈದ್ ಬಿಟ್ರೆ ನಿಮ್ಗೆಲ್ಲ ಏನ್ ಅನ್ಸತ್ ಗೊತ್ತಾ? ಹ್ಮ್ ಯಾವನ್ಗೋ ಫೋನ್ ಮಾಡಿ ಬೈದ್ ಬಿಟ್ನಲ್ಲ ಇವನು ಅಂತ ನೀವ್ ಅನ್ಕಂತೀರಾ. ಕರೆಕ್ಟ್. ಅಂದ್ರೆ ಯಾವತ್ತೇ ಆಗ್ಲಿ ಹೇಳ್ತೀನಿ ಕೇಳ್ರಿ, ನೀವು ಲೋನ್ ಕಟ್ಟಕ್ ಆಗದೆ ತಗೊಂಡೋಗಿ ಬ್ಯಾಂಕ್ ಹೋಗಿ ಬಿಟ್ಬಿಡ್ತಿರೋ, ಇಲ್ಲ ಸೀಸರ್ ಗಳೇ ಬಂದು ನಿಮ್ ಗಾಡಿನ ಕಿತ್ಕೊಂಡ್ ಹೋಯ್ತಾರೋ, ಇಲ್ಲ ನೀವೇ ಮಾರ್ತಿರೋ, ಏನಾದ್ರು ಮಾಡ್ತೀರಾ, ನೀವ್ ಇನ್ನೊಬ್ರು ಹ್ಯಾಂಡ್ ಓವರ್ ಗಾಡಿ ಹೋದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗಿರೋ ಅಂತದ್ದು, ಟ್ರಾನ್ಸ್ಫರ್ ಮಾಡ್ಕೋ ಅಂತ ಹೇಳಿ ಅವ್ನ್ ಎದೆ ಮೇಲೆ ಕೂತ್ಕೊಳ್ಳೋ ಅಂತದ್ದು ಕೆಲ್ಸ ಅದು ನೀವ್ ಮಾಡ್ಬೇಕ್ರಿ. ಕರೆಕ್ಟ್. ಕರೆಕ್ಟ್ ಅಂತ ಇದೀರ, ಮತ್ತೆ ಅವ್ನ ಅಭಯ್ ಮೇಲೆ ಹೆಂಗ್ ಬಂದ್ಬಿಡ್ತದೆ? ಇಲ್ಲ ಇವಾಗ ಅಷ್ಟು ಗೊತ್ತಿಲ್ಲ ಸರ್ ನನ್ಗೆ, ಇವನ್ಗೂ ಗೊತ್ತಿಲ್ಲ ಈ ತರ ಆಗತ್ತೆ ಅನ್ಬಿಟ್ಟು. ನೀಟಾಗಿ ತಿಳ್ಕೊಳ್ಳಿ. ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಿಮ್ ಆಟೋ ನಿಂತಿದ್ಯಲ್ಲ, ಪೊಲೀಸ್ನವರು ನಿಮಗ್ ಫೋನ್ ಮಾಡಿರ್ತಾರೆ. ಯಾಕೆ ಮಾಡಿರ್ತಾರೆ ಅಂದ್ರೆ RC ಕಾರ್ಡು ನಿಮ್ ಹೆಸರಲ್ಲೇ ಇರ್ತದೆ. ಕರೆಕ್ಟ್. ಹಂಗಾಗಿ ಪೊಲೀಸ್ನವರು ನೋಡಪ್ಪ ಹಿಂಗೆ ಒಂದು ಡೆತ್ ಆಗಿದೆ, ಸ್ಟೇಷನ್ ಹತ್ರ ಬಾ ಅಂತ ಕರೀತಾರೆ ಅಷ್ಟೇ. ಅವ್ರು ಕರೆಯೋದು. ಅದನ್ ಬಿಟ್ಟು ಡ್ರೈವರ್ ಯಾರು, ಸತ್ತೋಗಿರೋನ್ ಯಾರು ಅಂತ ಎಲ್ಲ ಫೋನ್ ಅಲ್ಲಿ ಹೇಳಲ್ಲ. ಕರೆಕ್ಟ್. ನೀವು ಪೊಲೀಸ್ ಸ್ಟೇಷನ್ ಹತ್ರ ಹೋದ್ಮೇಲೆ ಏನ್ ಮಾಡ್ತಾರೆ, ನೋಡಪ್ಪ ಈ ಗಾಡಿ ನಿನ್ನ ಹೆಸರಲ್ಲಿ ಇದೆ ಅಂತ ಹೇಳಿ ತಕ್ಷಣ ನೀವೇನ್ ಮಾಡ್ತೀರಾ, ಸ್ವಾಮಿ ನಾನ್ ಈ ಗಾಡಿನ EMI ಕಟ್ಟಕ್ ಆಗದೆ ಬಿಟ್ಟು ಬಂದ್ಬಿಟ್ಟಿದ್ದೆ, ನಾನ್ ಈ ಗಾಡಿ ಬಿಟ್ಟೆ 3-4 ವರ್ಷ ಆಗ್ಬಿಟ್ಟೆ ಸ್ವಾಮಿ ಅಂತ ನೀವ್ ಹೇಳ್ತೀರಾ. ಕರೆಕ್ಟ್. ಆ ಕಥೆನ ನೀವ್ ಹೇಳೋದಕ್ ಚೆನ್ನಾಗಿರ್ತದೆ, ಪಾಪ ಆ ಪೊಲೀಸ್ನವ್ರು ಕೇಳೋದಕ್ ಚೆನ್ನಾಗಿರ್ತದೆ. ಆದ್ರೆ ಕಾನೂನ್ ಪ್ರಕಾರದಲ್ಲಿ ನೋಡಿದಾಗ ಈ ಕಥೆಗಳು ಅದ್ ಯಾವ್ದು ಅಲ್ಲಿ ವರ್ಕೌಟ್ ಆಗಲ್ಲ. ಅವ್ರ ಏನ್ ಹೇಳ್ತಾರೆ ಗೊತ್ತಾ, ನೋಡಪ್ಪ ನೀನ್ ಮಾರಿದ್ಯೋ ಕೇರಿದ್ಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮಡಿಕಳಪ್ಪ ಅಂತ ಹೇಳೋ ಅಂತ ರೀತಿಲಿ ನೀನು ಅವನ ಜುಟ್ಟಿಡಿದು ಕೆಲಸ ಮಾಡಿಸ್ಬೇಕಾಗಿತ್ತು. ಇಲ್ವಾ, ಅವ್ನ್ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ಲಿಲ್ವಾ, ಗಾಡಿ ಕಿತ್ಕೊಂಬಂದ್ ನಿನ್ ಹತ್ರ ಇಟ್ಕೊಬೇಕಾಗಿತ್ತು. ನೋಡು, ನಿನ್ನ ಹೆಸರಲ್ಲಿ RC ಕಾರ್ಡ್ ಇರೋದ್ರಿಂದ ಇಲ್ಲಿ ಏನ್ ಮಹಿಳೆ ಡೆತ್ ಆಗಿದ್ದಾರೆ, ಮಹಿಳೆನೋ ಪುರುಷನೋ ಡೆತ್ ಆಗಿದ್ದಾರೆ, ಆ ಸಾವುಗೆ ನೀನು ಒಂದು ಪಾಲುದಾರ ಆಗ್ತೀಯಾ ಅಂದ್ರೆ ಓನರ್ ಆಗಿರೋದ್ರಿಂದ ಪಾಲುದಾರ ಆಗ್ತೀಯಾ ಅಂತ ಅದೊಂದು ತೋರಿಸ್ತಾರೆ. ಇನ್ ಎರಡನೇದು ನೀವ್ ಹೇಳದಲ್ಲ ಹಿಂದಿಯವನು ಓಡಿಸ್ತಾ ಇದ್ದ ಅಂತ, ನೋಡಪ್ಪ ನೀನ್ 5 ವರ್ಷದ ಹಿಂದೆ ಆಟೋ ಮಾರಿರೋದಲ್ವಾ, ಹಿಂದಿಯವನು ಓಡಿಸ್ತವನೋ, ತಮಿಳವನು ಓಡಿಸ್ತವನೋ, ಆಂಧ್ರದವನು ಓಡಿಸ್ತವನೋ ಅಂತ ನಿನಗ್ ಗೊತ್ತಿಲ್ಲ. ಇವತ್ತು ಪೊಲೀಸ್ನವರು ಹಿಂದಿಯವನು ಓಡಿಸ್ತಿದ್ದ ಅಂತ ಹೇಳಿದಕ್ಕೆ ನೀವ್ ಇವತ್ತು ಹೇಳ್ತಾ ಇದೀರಾ ಹಿಂದಿಯವನು ಓಡಿಸ್ತವನೆ ಅಂತ. ಕರೆಕ್ಟ್. ನಾನ್ ಇದನ್ನೇ ಅಲ್ವೇನ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ ಬಡ್ಕೊಂತ ಇದ್ದಿದ್ದು. ಒಳ್ಳೆ ಟೈಮಲ್ಲಿ ಫೋನ್ ಮಾಡಿದೀರ, ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ಈಗ ಹಿಂದಿ ಅವನ್ ಮೇಲೆ ಏನ್ ಮಾಡ್ತಾರೆ, ಅವನ್ ಮೇಲೂ ಕೂಡ ಕೇಸ್ ಮಾಡ್ತಾರೆ. ಯಾಕೆ ಅಂದ್ರೆ ಅವನ್ ಕೈಯಿಂದ ಆ ಘಟನೆ ನಡೆದಿರೋದ್ರಿಂದ ಅವನ್ ಮೇಲೂ ಕೂಡ ಕೇಸ್ ಆಗ್ತದೆ. ಈಗ ಅವಂದು ಡ್ರೈವಿಂಗ್ ಲೈಸೆನ್ಸ್ ಏನು ನಿಯಮಾವಳಿ ಇದೆ, ಆ ನಿಯಮಾವಳಿ ಪ್ರಕಾರ ಒಂದೆಲ್ಲ ಇತ್ತು ಅಂದ್ರೆ ಅವನ್ನ ಸ್ಟೇಷನ್ ಬೇಲ್ ಮೇಲೆ ಬಿಟ್ ಕಳಿಸಿ ಅವನ್ ಮೇಲೆ ಒಂದು ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಮಾಡಿದಾನೆ ಅಂತ ಹೇಳಿ ಅವನ್ ಮೇಲೆ ಒಂದು ಕೇಸ್ ಆಗ್ತದ ಅಷ್ಟೇ. ಅವನೇನ್ ಮಾಡ್ತಾನೆ, ಆ ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಗೆ ಅವನ್ ಮೇಲೆ ಏನ್ FIR ಆಗಿರುತ್ತೆ ಸ್ಟೇಷನ್ ಅಲ್ಲೇನೆ ಪೊಲೀಸ್ನವರು ಫ್ರೀಯಾಗಿ ಮಾಡ್ಕೊಡ್ಬೇಕು. ಸ್ಟೇಷನ್ ಬೆಲ್ ನ ಖಂಡಿತ ನಮ್ಮ ಅಪ್ಪಣೆಗೂ ಅವ್ರು ಫ್ರೀಯಾಗಿ ಮಾಡ್ಕೊಡಲ್ಲ. ಅವನ್ ಕಡೆಯಿಂದ ಏನ್ ಇಸ್ಕೊಬೇಕು ಅದನ್ನ ಇಸ್ಕೊಂಡು ಸ್ಟೇಷನ್ ಬೇಲ್ ಮೇಲೆ ಅವನ್ನ ಬಿಟ್ ಕಳಿಸ್ತಾರೆ. ಬಿಟ್ ಕಳಿಸ್ಬಿಟ್ಟು ನಿನಗೆ ಸಮನ್ಸ್ ಬಂದಾಗ ಹೇಳ್ತೀವಿ, ನೀನ್ ಅವತ್ತು ಕೋರ್ಟ್ಗೆ ಹೋಗಿ ಈ ದಂಡನ ಕಟ್ಬೇಕಾಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವ್ನ್ ಹಿಂದಿ ಅವ್ನ್ ಏನ್ ಮಾಡ್ತಾನೆ, ಆಯ್ತು ಅಂತ ಹೇಳಿ ಅವನ್ದು ಡೀಟೇಲ್ಸ್ ಎಲ್ಲ ಇವ್ರು ಇಟ್ಕೊಂತಾರೆ. ಯಾಕಂದ್ರೆ ಅವ್ನು ಎಲ್ಲಾರು ಎಸ್ಕೇಪ್ ಆಗ್ಬಿಟ್ರೆ ಇವ್ನು ಹಿಡಿಬೇಕಲ್ಲ ಅನ್ಬಿಟ್ಟು. ಆಮೇಲೆ ಏನ್ ಮಾಡುತ್ತ, ಅವನು ಸಮನ್ಸ್ ಹೋದ್ಮೇಲೆ ಅವನು ಅಲ್ಲಿ ಹೋಗ್ತಾನೆ ಕೋರ್ಟ್ಗೆ. ಇವನೇ ಪೊಲೀಸ್ ಅವರೇ ಕೋರ್ಟ್ PC-ನೋ ಕರ್ಕೊಂಡ್ ಹೋಗಿ ಅಲ್ಲಿ ಮುಂದೆ ಬಿಡ್ತಾರೆ. ಜಡ್ಜ್ ಸಾಹೇಬ್ರು ಅವ್ನ್ ಮಾಡಿರೋ ಈ ಘಟನೆಗೆ 20,000 ಹಾಕ್ತಾರೋ, 10,000 ಹಾಕ್ತಾರೋ, ಇಲ್ಲ 500 ರೂಪಾಯಿ ಹಾಕ್ತಾರೋ, ಅದು ಜಡ್ಜ್ ಸಾಹೇಬ್ರ ಮೇಲೆ ನಿಂತಿರುತ್ತದು. ಅವನು ಪೆನಾಲ್ಟಿ ಕಟ್ಟದ್ಮೇಲೆ ಅವನ್ ಕತೆ ಮುಗೀತು, ಅವನ್ನ ಬಿಟ್ಬಿಡ್ತಾರೆ. ಈಗ ನಿನ್ ಬುಡಕ್ ಬರ್ತದೆ.
ಹಾ ಹೆಂಗೆ ನಿಮ್ ಬುಡಕ್ ಬರ್ತದೆ ಅಂದ್ರೆ, ಹಾ ಈಗ ಗಾಡಿ ಏನ್ ಹಿಂದಿಯವನ್ ಓಡಿಸ್ತಿದ್ನಲ್ಲ, ಹಾ ಆ ಗಾಡಿ ಡಾಕ್ಯುಮೆಂಟ್ ಗಳೆಲ್ಲ ಕರೆಕ್ಟ್ ಆಗಿದಾವ ಅಂತ ಒಂದು ಬರ್ತದೆ. ಹಾ ಎಲ್ಲಾ ಡಾಕ್ಯುಮೆಂಟ್ ಗಳು ರನ್ನಿಂಗ್ ಇತ್ತು ಅಂದ್ರೆ ನೀನ್ ಬದಿಕಂಡೆ ಅಂತ ಬ್ರದರ್. ಹಾ ನಿನಗೆ ಅಲ್ಲ ಎಲ್ಲ ಒಂದ್ ಕಡೆ ಕಾಪಾಡ್ದ ಅಂತ. ಕರೆಕ್ಟ್. ಡಾಕ್ಯುಮೆಂಟ್ ಏನೂ ಇಲ್ಲ, ಎಲ್ಲ ಲ್ಯಾಪ್ಸ್ ಆಗಿದಾವೆ, ಪರ್ಮಿಟ್ ಇಲ್ಲ ಅನ್ನೋದೇನಾದ್ರೂ ನಿನ್ನ ಗಾಡಿಯಲ್ಲಿ ಲೂಪ್ ಹೋಲ್ಸ್ ಗಳು ಇತ್ತು ಅಂದ್ರೆ, ಹಾ ಆ ಫ್ಯಾಮಿಲಿ ಅವ್ರು ಏನ್ ಡೆತ್ ಆಗಿದಾರಲ್ಲ, ಹಾ ಅವ್ರು ಏನು ಪರಿಹಾರ ಕೇಳಿರ್ತಾರ ನೋಡು, 10 ಲಕ್ಷ ಕೇಳಿರ್ತಾರೋ, 20 ಲಕ್ಷ ಕೇಳಿರ್ತಾರೋ, 1 ಕೋಟಿನೇ ಕೇಳಿರ್ತಾರೋ, ಹಾ ಅದಷ್ಟನ್ನು ಕೂಡ ನೀನ್ ಕಟ್ಕೊಡ್ಬೇಕು. ಈಗ ನನ್ನ ಪ್ರಶ್ನೆ ಇವಾಗ ಸ್ಟಾರ್ಟ್ ಆಗ್ತದೆ, ಗಾಡಿ ಡಾಕ್ಯುಮೆಂಟ್ ಗಳೆಲ್ಲ ರನ್ನಿಂಗ್ ಅಲ್ಲಿ ಇದಾವ? ಇಲ್ಲ. ಏನೇನ್ ಲ್ಯಾಪ್ಸ್ ಆಗಿದಾವೆ? ಪರ್ಮಿಟ್ ಇದ್ದಿಲ್ಲ ಗಾಡಿಗೆ, ಇನ್ಶೂರೆನ್ಸ್ ಇದ್ದಿಲ್ಲ. ಒಂದ್ ನಿಮಿಷ ಪರ್ಮಿಟ್ ಇಲ್ಲ ಅಂದ್ರಲ್ಲ, ಹಾ ಸ್ಟಾರ್ಟಿಂಗ್ ಅಲ್ಲಿ ನೀವು ಗಾಡಿನ ಎಲ್ಲಿ ತಗೊಂಡ್ರಿ ಆಟೋನ? ಇಲ್ಲಿ ಡೀಲರ್ ಹತ್ರ, ಇಲ್ಲಿ ನಾಗವಾರ ಹತ್ರ. ಈಗ ನೀವು ಡೀಲರ್ ಹತ್ರ ಗಾಡಿ ತಗೊಂಡ್ರಲ್ಲ, ಹಾ ನೀವೇ RC ಓನರ್ ಆಗಿದ್ರಾ ಅಥವಾ ಇನ್ನೊಬ್ಬನ ಹೆಸರಲ್ಲಿರೋ ಗಾಡಿನ ನೀವು ತಗೊಂಡ್ರ? ಇಲ್ಲ, ನಾನೇ RC ಓನರ್. ನೀವೇ RC ಓನರ್ ಆಗಿದ್ರಾ? ಹಾ ಸರಿ, ಹಂಗಂದ್ರೆ ನೀವು ಡೀಲರ್ ಹತ್ರ ಹೊಸ ಆಟೋ ತಗೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಹಾ ಹೊಸ ಆಟೋ ತಗೊಂಡ್ಮೇಲೆ ನಿಮ್ ಗಾಡಿ ಮೇಲೆ ಲೋನ್ ಹಾಕೊಟ್ಟವನು ಅಭಯ್ ಫೈನಾನ್ಸಾ? ಹಾ ಅಭಯ್ ಫೈನಾನ್ಸ್. ಆಯ್ತು, ಲೋನ್ ಎಲ್ಲ ಹಾಕೊಟ್ರು, ಹೊಸ ಆಟೋ ತಗೊಂಡ್ರಿ, ನೀವು ಗಾಡಿ ಓಡಿಸ್ಕೊಂಡು EMI ಕಟ್ರೋ ಬಿಟ್ರೋ ಸೆಕೆಂಡ್ರಿ, ನಾನು ಆಮೇಲೆ ಕೇಳ್ಕೊಂತೀನಿ. ಆಟೋಗೆ ಸಂಬಂಧಪಟ್ಟಿರುವಂತ ಡಾಕ್ಯುಮೆಂಟ್ ಗಳನ್ನ ಎಲ್ಲ ನಿಮ್ ಕೈ ಕೊಟ್ಟಿರ್ಲಿಲ್ವಾ? ಇಲ್ಲ ಸರ್, ಕೊಟ್ಟಿಲ್ಲ. ಏನ್ ಕೊಟ್ಟಿರ್ಲಿಲ್ಲ? ಅವಾಗ ಏನ್ ಕೊಟ್ಟಿರ್ಲಿಲ್ಲ? ಅವಾಗ RC ಬರಕ್ಕೆ 6 ತಿಂಗಳು ಆಯ್ತು. ಪಾಸಿಂಗ್ ಆಗ್ಬಿಟ್ಟು RC ಕಾರ್ಡ್ ಬಂತಾ? ಇಲ್ಲ, ಬಂದಿಲ್ಲ RC ಕಾರ್ಡ್. 6 ತಿಂಗಳು ಮಾಡ್ಬಿಟ್ರು. ನಿಮ್ ಕೈಯಲ್ಲಿ RC ಕಾರ್ಡ್ ಇರ್ಲಿಲ್ವಾ? ಇದಿಲ್ಲ. ಮುಗಿದೋಯ್ತು. ಎರಡನೇದು, ಗಾಡಿ ಇನ್ಶೂರೆನ್ಸ್ ಬಿಡಿ, ಅದ್ ಮಾಮೂಲಿ ಕಟ್ತಾರೆ. ಕಟ್ಟಿದ್ರು ವೇಸ್ಟ್, ಪರ್ಮಿಟ್ ಇಲ್ಲ ಅಂದ್ರು ವೇಸ್ಟ್. ಪರ್ಮಿಟ್ ಆ ಟೈಮಲ್ಲಿ ಕೊಟ್ಟಿದ್ರೆ ಇಲ್ವಾ? ಇಲ್ಲ, ಕೊಟ್ಟಿಲ್ಲ. ಪರ್ಮಿಟ್ ಕೊಟ್ಟಿಲ್ಲ ಅಂದ್ರೂ ಅವ್ರದೇ ಫಾಲ್ಟ್. ಯಾರ್ ಫಾಲ್ಟ್? ಅವ್ರದಲ್ಲ. ನಿಮ್ ರೆಸ್ಪಾನ್ಸಿಬಿಲಿಟಿ ಅದು. ಗಾಡಿ ಡಾಕ್ಯುಮೆಂಟ್ ಗಳನ್ನ ಕೇಳಿ ಇಟ್ಕೊಳ್ಳೋ ಅಂತದ್ದು ನಿಮ್ ರೆಸ್ಪಾನ್ಸಿಬಿಲಿಟಿ ಡೀಲರ್ ಹತ್ರ. ಈಗ ಅವ್ರೆಲ್ಲ ಹೆಂಗ್ ಬಚಾವ್ ಆಯ್ತಾರೆ, ನೀವ್ ಹೆಂಗ್ ತಗ್ಲಾಕಂತೀರಾ ಅಂದ್ರೆ ಇದೇ ಕಾರಣ. ಮಾರ್ದ ಡೀಲರು ಬರಲ್ಲ ಇಲ್ಲಿ, ಲೋನ್ ಮಾಡ್ಕೊಟ್ಟಲ್ಲ ಅವನು ಬರಲ್ಲ. ಇವಾಗ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಪೊಲೀಸ್ ಸ್ಟೇಷನ್ ಅಲ್ಲಿ 100% ಆ ಹಿಂದಿ ಡ್ರೈವರ್ ಮೇಲೂ FIR ಆಗ್ತದೆ, ನಿಮ್ ಮೇಲೂ ಕೂಡ FIR ಮಾಡ್ತಾರೆ. ಇವಾಗ ಏನ್ ಮಾಡಕ್ ಆಗಲ್ಲ ಸರ್ ಇದಕ್ಕೆ? ಏನ್ ಮಾಡಕ್ ಆಗಲ್ಲ ಅಂದ್ರೆ, ಒಂದು ಹೇಳ್ತೀನಿ ಕೇಳಿ. ಇವಾಗ ಏನ್ ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳ್ಕೊಂಡ್ರಲ್ಲ, ಇದೇ ವಿಷಯನ ನೀವು, ನಿಮ್ಗೆ ಕೋರ್ಟ್ ಇಂದ ಸಮನ್ಸ್ ಬರುತ್ತೆ. ಯಾಕೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಆ ಗಾಡಿ ಮೇಲೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಲ್ವಾ? ಆ ಲ್ಯಾಪ್ಸ್ ಆಗಿರೋ ಇನ್ಶೂರೆನ್ಸ್ ಕಂಪ್ನಿ ಹೆಸರೇನು? ICICI ಸರ್. ICICI ಸಂಬಂಧಪಟ್ಟಿರುವಂತಹ ಸಂಸ್ಥೆಗೆ ಒಂದು ನೋಟಿಸ್ ಕಳಿಸ್ತಾರೆ. ಅವರು ಅದನ್ನ ಚೆಕ್ ಮಾಡ್ಬಿಟ್ಟು, ಇವ್ರ ಇನ್ಶೂರೆನ್ಸ್ ಈ ಇಯರ್ ಅಲ್ಲಿ ಲ್ಯಾಪ್ಸ್ ಆಗಿದೆ, ಇವ್ರು ಕಟ್ಟೇ ಇಲ್ಲ, ಹಂಗಾಗಿ ನಾವು ಇನ್ಶೂರೆನ್ಸ್ ಕೊಡಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಆ ಸ್ಟೇಟ್ಮೆಂಟ್ ಬಂದಾದ್ಮೇಲೆ ನಿಮ್ಮನ್ನ ಸಮನ್ಸ್ ಕೊಟ್ಟು ಕರ್ಸ್ಕೊಂತಾರೆ. ನೋಡಪ್ಪ, ಈ ತರ ಹಿಂಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಇವ್ರ ಫ್ಯಾಮಿಲಿ ಅವರು ಇಷ್ಟು ಲಕ್ಷ ಪರಿಹಾರ ಕೇಳಿದ್ದಾರೆ, ನಿಂದು ಗಾಡಿ ಇನ್ಶೂರೆನ್ಸ್ ಇಲ್ಲದೆ ಇರೋದ್ರಿಂದ ನೀನು ಆ ಪರಿಹಾರದ ಮೊತ್ತನ ಅವ್ರಿಗೆ ಕಟ್ಕೊಡ್ಬೇಕು ಅಂತ ಹೇಳ್ತಾರೆ. ಕಟ್ಕೊಡ್ಲಿಲ್ಲ ಅಂದ್ರೆ ನಿನ್ಗೆ ಇಷ್ಟು ವರ್ಷ ಜೈಲು ಸಜಾ ಅಂತ ಬರೀತಾರೆ. ಅವಾಗ ನೀವೇನ್ ಮಾಡ್ಬೇಕು, ಜಡ್ಜ್ ಸಾಹೇಬ್ರ ಹತ್ರ ಹೇಳ್ಬೇಕು, ನೋಡಿ ಸ್ವಾಮಿ, ಈ ತರ ನನ್ನ ಆಟೋನ ಇಂತ ಇಯರ್ ಅಲ್ಲಿ ನಾನು EMI ಕಟ್ಟಕ್ಕಾಗ್ದೆ, ಈ ತರ ಗಾಡಿನ ವಾಪಸ್ಸು ಸ್ಟೇಟ್ಗೆ ಬಿಟ್ಬಿಟ್ಟೆ. ವಾಪಸ್ ಸ್ಟೇಟು ಸೀಸಿಂಗ್ ಆಯ್ತಾ, ನೀವೇ ತಗೊಂಡೋಗ್ಬಿಟ್ರಾ? ಇಲ್ಲ, ಇವನೇ ತಗೊಂಡ್, ನಮ್ ಫ್ರೆಂಡ್ ತಗೊಂಡ್ ಹೋಗ್ಬಿಟ್ಟು ಅಲ್ಲ ಸೀಸರ್. ಹಲೋ, ನಿಮ್ ಫ್ರೆಂಡ್ ತಗೊಂಡ್ ಹೋಗ್ಬಿಟ್ಟು ಸೀಸರ್ ಹತ್ರ ಬಿಟ್ಬಿಟ್ಟ ಗಾಡಿ. ಈಗ ಸೀಸರ್ ಹತ್ರ ಬಿಟ್ಬಿಟ್ನಲ್ಲ, ಅದಕ್ಕೆ ಹೇಳೋದು, ಯಾವತ್ತೇ ಆಗ್ಲಿ ಗಾಡಿಗಳು ಸೀಸ್ ಆದ್ಮೇಲೆ ಸೀಸಿಂಗ್ ಅಲ್ಲಿ ಯಾರು ಬರ್ತಾರೆ, ಯಾವ ಏಜೆನ್ಸಿ ಅವ್ನ್ ಬರ್ತಾನೆ, ಅವನೇನ್ ಮಾಡ್ತಾನೆ, ಗಾಡಿನ ಸೀಸ್ ಮಾಡೋ ಟೈಮಲ್ಲಿ ಇನ್ವೈಟ್ರಿ ಲೆಟರ್ ಬರೀತಾನೆ. ಆ ಟೈಮ್ ಅಲ್ಲಿ ನಾನು ಈ ಗಾಡಿನ ಎಲ್ಲಾ ಪರಿಶೀಲನೆ ಮಾಡಿ ಈ ಆಟೋನ ಸೀಸ್ ಮಾಡ್ತಿದೀನಿ ಅಂತ ಇನ್ವೈಟ್ರಿ ಲೆಟರ್ ಬರೀತಾನೆ. ಯಾಕೆ ಇಲ್ಲಿ ಇನ್ವೈಟರ್ ಲೆಟರ್ ಬರ್ದು ನಿಮ್ ಹತ್ರ ಇಟ್ಕೊಬೇಕು ಅಂದ್ರೆ, ನೋಡಿ ಇಂಥ ಟೈಮ್ ಅಲ್ಲಿ ಅವೆಲ್ಲ ಯೂಸ್ ಆಗ್ತವೆ.
ಕರೆಕ್ಟ್. ಆಮೇಲೆ ಗಾಡಿನ ಯಾವಾಗ ತಗೊಂಡೋದ ನಿಮ್ಮ ಫ್ರೆಂಡು, ಹಾ ಅವನು ತಗೊಂಡೋಗಿ ಸೇಟು ಹತ್ರಕ್ ಬಿಟ್ನೋ ಇಲ್ಲ ಅವನೇ ಇನ್ನೊಬ್ಬನು ಮಾರ್ಕೊಂಡೋ ಆ ಒಳಗಿಂದೊಳಗೆ ಅವ್ರೊಂದ್ 3 ಕಾಸು ಮಾಡ್ಕೊಳ್ಳೋಣ ಅಂತ, ಹಾ ಅದು ಆ ಗಾಡಿ ಫೈನಾನ್ಸ್ ಕೊಟ್ಟಿರೋರ್ ಹತ್ರಕ್ಕೆ ವಾಪಸ್ ಹೋಯ್ತಲ್ಲ. ಹಾ ನೀವೇನ್ ಮಾಡ್ಬೇಕಾಗಿತ್ತು, ಆ ಯಾರನೋ ಅಭಯ್ ಹತ್ರಕ್ ಹೋಗ್ಬಿಟ್ಟು, ಹಾ ನೋಡಪ್ಪ ಈ ತರ ನನ್ನ ಆಟೋನ ಹಿಂಗೆ EMI ಕಟ್ಟಿಲ್ಲ ಅಂತ ಹೇಳಿ ತಂದು ವಾಪಸ್ ಕೊಟ್ಟಿದೀನಿ, ಹಾ ನೋಡು ಒಂದ್ ವೈಟ್ ಪೇಪರ್ ಮೇಲೆ ಬರಿಬೇಕು, ನೋಡು ನಾನು ಡೌನ್ ಪೇಮೆಂಟ್ ಇಷ್ಟು ಕಟ್ಟಿದ್ದೆ, ಇಷ್ಟು EMI ಕಟ್ಟಿದ್ದೆ, ಹಾ ಇದನ್ನ ಗಾಡಿ ಸೀಸ್ ಮಾಡ್ಕೊಂಡಿರೋದ್ರಿಂದ ನಾನು ಈ ಗಾಡಿಗೂ ನನ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ ಕಡೆಯಿಂದ ನನಗೆ ಒಂದು ಮುಚ್ಚಳಿಕೆ ಬರ್ಕೊಡು. ನಿನ್ ಸಂಸ್ಥೆಯಿಂದ ನಿನ್ನ ಏನು ನಡೆಸ್ತಾ ಇದ್ದಾನೆ ಏಜೆನ್ಸಿ, ಹಾ ಈ ಗಾಡಿಗೂ ನಿನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಲಿ ನನಗೆ ಬರ್ಕೊಟ್ಬಿಡು. ಹಾ ನೋಡು ಈ ಗಾಡಿನ ತಂದು ಸೀಸ್ ಮಾಡ್ಕೊಂಡಿರೋದ್ರಿಂದ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂತೀಯೋ, ನೀನ್ ಇನ್ನೊಬ್ಬನ್ ಯಾರಿಗ್ ಮಾರ್ತೀಯೋ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀಯೋ, ಹಾ ನಾನು ಇನ್ನೊಂದು ತಿಂಗಳು ಬಿಟ್ಕೊಂಡ್ ಬಂದ್ಮೇಲೆ ನನ್ಗೆ RC ಕಾರ್ಡು ಬದಲಾವಣೆ ಆಗಿರ್ಬೇಕು. ಹಾ ಯಾರ ಹೆಸರು ಬದಲಾವಣೆ ಆಗಿರುತ್ತೆ ಅವನದೊಂದು ಜೆರಾಕ್ಸ್ ಕಾಪಿ ಕೊಟ್ಬಿಡು ನನಗೆ ಹಾ ಅನ್ನೋ ರೀತಿಯಲ್ಲಿ ನೀವು ಅವತ್ತಿನ ದಿನ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ನೀವು ಸೇಫರ್ ಝೋನ್ ಅಲ್ಲಿ ಏನು ಆಯ್ತಾ ಇರ್ಲಿಲ್ಲ ನಿಮ್ಗೆ. ಹಾ ನೀವು ಇದ್ ಏನೂ ಮಾಡ್ದಂಗೆ ಬಿಡೋ ಗಾಡಿನ EMI ಕಟ್ಟಕ್ ಆಗಿಲ್ಲ, ನನ್ ಫ್ರೆಂಡ್ ತಗೊಂಡೋದ, ಅವನೇನ್ ಸೇಟುಗೆ ಕೊಟ್ನೋ ಇಲ್ಲ ಅವನೇ ಇನ್ನೊಬ್ಬನಿಗೆ ತಲೆ ಕಟ್ಬಿಟ್ಟು ಮಾರ್ಕೊಂಡು ಲೋನ್ ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಟ್ನೋ, ಇದ್ ಯಾವ್ದ್ರ ಬಗ್ಗೆನೂ ನೀವು ತಲೆ ಕೆಡ್ಸ್ಕೊಳ್ದಂಗೆ ಆರಾಮಾಗಿ ನಾನಾಯ್ತು ನನ್ ದುಡ್ಮೆ ಆಯ್ತು ಅಂತ ಮನೇಲಿ ಇದ್ಬಿಟ್ರಿ. ಹಾ ನೀವ್ ಯಾರಿಗೂ ಮೋಸ ಮಾಡಿಲ್ಲ ತಾನೆ, ಇಲ್ಲ ಯಾರಿಗೂ ವಂಚನೆ ಮಾಡಿಲ್ಲ ತಾನೆ, ಇಲ್ಲ ಇಲ್ಲ ಯಾರಿಗೂ ಕೆಟ್ಟದ್ ಬಯಸಿಲ್ಲ ತಾನೆ. ಇಲ್ಲ ಸರ್. ನಿಮ್ಮ ತಿಳುವಳಿಕೆ ಜ್ಞಾನ ಇಲ್ದೇ ಇರೋದ್ರಿಂದ ಹಾ ಇವತ್ತು ನೀವು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಹಾ ಕಟ್ಕೊಡೋ ಅಂತ ಸ್ಟೇಜ್ಗೆ ಹೋದ್ರಿ. ಕರೆಕ್ಟ್. ಹಾ ನೀವ್ ಯಾರಿಗಾದ್ರೂ ಮೋಸ ಮಾಡಿದ್ರಾ? ಇಲ್ಲ ಇಲ್ಲ ಸರ್. ಇಲ್ಲ ಯಾರಿಗಾದ್ರೂ ಅನ್ಯಾಯ ಮಾಡಿದ್ರಾ? ಇಲ್ಲ ಇಲ್ಲ. ಮತ್ ಇಷ್ಟೆಲ್ಲ ನೀವು ಮಾಡಿಲ್ಲ ಅಂದ್ಮೇಲೆ ಕಷ್ಟ ಪಡ್ತಾನೆ ದುಡಿತಾರದ್ ನೀವು. ಕಷ್ಟ. ಹ್ಞೂ ಸರ್ ಕರೆಕ್ಟ್. ಮತ್ ಯಾಕೆ ಇವಾಗ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂತ ಇದೀರಲ್ಲ? ಇಲ್ಲ ನಾನು ಹೋಗ್ಬಿಟ್ಟು ಅಭಯ ಹತ್ರ ಏನ್ ಕೇಳ್ದೆ ಸರ್, 5 ವರ್ಷ ಆಯ್ತು ಗಾಡಿ ಕೊಟ್ಬಿಟ್ಟು, 10 ಜನ ಡೀಲರ್ ತಗೊಂಡಿದ್ದಾರೆ, 7 ಜನ ಡ್ರೈವರ್ ಮೇಲೆ ಅಗ್ರಿಮೆಂಟ್ ಆಗಿದೆ ಗಾಡಿ, ನೀನ್ ಯಾಕೆ ಮಾಡಿಲ್ಲ? ಈಗ ಆ ಅಗ್ರಿಮೆಂಟ್ ಆಗಿರೋದು ಡೀಲರ್ಗಳು ತಗೊಂಡಿರೋದು ಅದೆಲ್ಲ ಪ್ರೂಫ್ ನಿಮ್ ಹತ್ರ ಇದೆಯಾ? ಇದೆ, ಪ್ರೂಫ್ ಇದೆ. ಆ ಪ್ರೂಫ್ ನ ದಯವಿಟ್ಟು ಅದೆಲ್ಲ ಒಂದ್ ಫೈಲ್ ಮಾಡಿ ಇಟ್ಕೋ. ಹಾ ಜಡ್ ಸಾಹೇಬ್ರ ಹತ್ರಕ್ ಹೋದಾಗ ಅವಾಗ